ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸೇಮ್ ಆಗಲೇ ಮಾಡಿರೋ ವಿಡಿಯೋ ಶುಂಠಿ ಬಗ್ಗೆ ಮಾಡಿದ್ದು. ಇದು ಬಂದುಬಿಟ್ಟು ನಿಮಗೆ ಅಡಿಕೆ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೇಳ್ತಾಯಿದ್ದೀನಿ. ಸೊ ನಮ್ಮದು ತೋಟ ಇಲ್ಲ, ಬಟ್ ಆದರೆ ನಿಮ್ಮ ಹತ್ರ ಒಂದಿಷ್ಟು ನಾನು ಸಜೆಷನ್ಗಳನ್ನು ಏನು ಕೇಳ್ತಾಯಿದ್ದೀನಿ ಅಂತಂದರೆ, ನಿಮ್ಮ ಹತ್ರ ಇರ್ತಕ್ಕಂಥ ತೋಟದಲ್ಲಿ ನೀವು ವರ್ಷಕ್ಕೆ ಎಷ್ಟು ಇಳುವರಿ ತೆಗಿತಿದ್ದೀರಾ, ಹಾಗೆ ಎಷ್ಟು ವರ್ಷದಿಂದ ನಿಮಗೆ ಫಲಗಳು ಶುರು ಆಗ್ತಕ್ಕಂತಹದ್ದು, ಯಾವ ರೀತಿಯ ನೀವು ಅಡಿಕೆಗಳನ್ನು ನಾಟಿ ಮಾಡಿದ್ದೀರಾ, ಅಡಿಕೆಗಳಲ್ಲಿ ವಿಧಗಳಿದಾವ, ಇದ್ರ ಬಗ್ಗೆ ಸ್ವಲ್ಪ ನನಗೆ ಕಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ಕಮೆಂಟ್ ಮಾಡಿ. ನಾನು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಒಂದು ಆಸಕ್ತಿ ಶುರುವಾಗ್ತಾಯಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಹೊಲದ ಪಕ್ಕದಲ್ಲಿರ್ತಕ್ಕಂಥ ತೋಟ. ಇದರಲ್ಲಿ ಇವಾಗ ಈ ಥರ ಹಿಂಗಾರಗಳು ಬಂದಿದ್ದಾವೆ. ನೆನ್ನೆ ಇದರಲ್ಲಿ ಆ್ಯಕ್ಚುಲಿ ಹಾರ್ವೆಸ್ಟ್ ಮಾಡ್ತಾಯಿದ್ರು, ಅಂದರೆ ಅಡಿಕೆನ ಕೀಳ್ತಾಯಿದ್ರು. ಇವ್ರ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಇವ್ರು ಹೇಳಿದ್ದೇನಂತಂದರೆ ಪೇಪರ್ ರೇಟಿಗೆ ತೊಗೊತೀವಿ ಅಂತಂದರು. ನನಗೆ ಪೇಪರ್ ರೇಟ್ ಅಂದರೆ ಕನ್ಫ್ಯೂಸನ್ ಇದೆ. ಅಂದರೆ ಮಾರ್ಕೆಟ್ ರೇಟಲ್ಲಿ ಏನಿರುತ್ತಲ್ಲ ಅಡಿಕೆ, ಅದಕ್ಕಿಂತ ಒಂದು ಕ್ವಿಂಟಲ್ಗೆ ಏನಂತಲೇ ಅರ್ಥ ಆಗಿಲ್ಲ. ಅದೇನೋ ಹೇಳಿದರು ಪೇಪರ್ ರೇಟ್ ಅಂತಂದರು. ಸೊ ಕನ್ಫ್ಯೂಸ್ ಇದೆ ಒಂದು. ಎರಡನೇದೇನಂತ ಅಂದರೆ, ಇದು ಆ್ಯಕ್ಚುಲಿ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳೀತಾರೆ, ಒಂದು ಕ್ವಿಂಟಲ್ಗೆ ರೇಟ್ ಏನಿದೆ, ಈಗ ಒಂದು 60,000 70,000 ರೇಟ್ ಇದೆ ಅಂತ ಅಂದರು ಒಂದು ಕ್ವಿಂಟಲ್ಗೆ. ಪೇಪರ್ ರೇಟ್ ಅಂದರೆ ಅದೇನಂತ ಅರ್ಥ ಆಗಿಲ್ಲ ನನಗೆ. ಸೊ ಅದೊಂದು ಕನ್ಫ್ಯೂಸನ್ ಇದೆ. ಹಾಗೇನು ಇದರಲ್ಲಿ ಇದಕ್ಕೆ ಈ ಥರ ಇದೇನಿದೆ ಅಲ್ಲ, ಇದೊಂದು ಗರಿ ಈ ಥರ ಹಳದಿಯಾಗಿ ಒಣಗಿ ಬೀಳ್ತಾ ಇರತಕ್ಕಂಥದ್ದು ಏನಿಲ್ಲ, ಇದು ಯಾವ ಕಾರಣಕ್ಕೆ ಅಂತಂದು ಒಂದು ಸ್ವಲ್ಪ ಐಡಿಯಾ ಕೊಡಿ ನನಗೆ ಒಂದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದೇನಂತಂದರೆ, ಈ ಗಣ್ಣುಗಳೇನಿದಾವಲ್ಲ, ಇದು ಡಿಸ್ಟೆನ್ಸ್ಗಳು ಕೆಲವು ಹತ್ರ ಇದ್ದಾವೆ. ಇದು ಆರೋಗ್ಯಕರವಾಗಿರ್ತಕ್ಕಂಥ ಸಿಂಬಲ್ಲ ಅಥವಾ ದೂರ ಇದ್ದರೆ ಒಳ್ಳೆಯದಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಹೇಳಿ. ನೆಕ್ಸ್ಟ್ ಇನ್ನೊಂದೇನಂತಂದರೆ, ಈ ಒಂದು ಮಾಡಿರ್ತಕ್ಕಂಥ ಈ ಒಂದು ನಾಟಿ ಮಾಡಿರ್ತಕ್ಕಂಥದ್ದು ಇಲ್ಲಿ ಭೂಮಿ ಮೇಲ್ಗಡೆ ಹಾಕಿದ್ದಾರೆ ಇವರು. ಕೆಲವು ಸೈಡು ನಾನು ನೋಡಿರೋ ಪ್ರಕಾರ ಈ ಥರ ಡ್ರೆಂಚ್ ಮಾಡಿ, ಆ ಒಂದು ಡ್ರೆಂಚಲ್ಲಿ ಅಡಿಕೆ ಸಸಿಗಳನ್ನು ನೆಟ್ಟು ಮಣ್ಣನ್ನು ಹಾಕ್ತಾ ಬರ್ತಾರೆ ಎತ್ತರಕ್ಕೆ. ಆ ಥರ ಎಲ್ಲ ಮಲೆನಾಡು ಸೈಡ್ ಮಾಡೋದು ನೋಡಿದ್ದೀನಿ. ಇಲ್ಲೆಲ್ಲ ನಮ್ಮ ಸೈಡ್ ಯಾವ ಥರ ಅಂತಂದರೆ, ನಾರ್ಮಲಾಗೆ ಒಂದು ಗುಣಿ ಹೊಡೆದ್ಬಿಟ್ಟು ಗುಣಿಲೇ ಹಾಕಿ ಬೆಳೆಸ್ತಾ ಇರ್ತಕ್ಕಂಥದ್ದು. ಸೊ ಇದು ಸಮತಟ್ಟಾದ ನೆಲದಲ್ಲೇ ಅಡಿಕೆ ಗಿಡಗಳನ್ನು ಹಾಕಿದ್ದಾರೆ. ಸೊ ಇಲ್ಲಿ ಇವರು ಡ್ರಿಪ್ ಇರಿಗೇಷನ್ ಕೂಡ ಮಾಡಿದ್ದಾರೆ, ಹಾಗೆ ಜೊತೆಗೆ ಸ್ಪ್ರಿಂಕ್ಲರ್ ಕೂಡ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ಇವ್ರಿಗೆ ಕೇಳಿದ್ದೆ ನಾನು, ಏನಕ್ಕೆ ಅಂಕಲ್ ಈ ಥರ ಮಾಡ್ತಿದ್ದಾರೆ ಎರಡೆರಡನ್ನ, ಸುಮ್ಮನೆ ಖರ್ಚಲ್ವ ಅಂತಂದು. ಅವರು ಬೇಸಿಗೆಯಲ್ಲಿ ನಾವು ಈ ಥರ ಸ್ಪ್ರಿಂಕಲ್ ಕೊಡೋದ್ರಿಂದ ನಮಗೆ ಏನು ಯೂಸ್ ಆಗುತ್ತೆ ಅಂತಂದರೆ, ಕಂಪ್ಲೀಟ್ ಓವರಾಲ್ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನೆಲನೂ ಕೂಡ ನಾವು ಮಾಯ್ಶ್ಚರ್ನ ಮೇಂಟೈನ್ ಮಾಡೋದ್ರಿಂದ ನೆಲ ತಂಪಾಗಿರುತ್ತೆ, ಅದರಿಂದ ಗಿಡಗಳು ಚೆನ್ನಾಗಿರ್ತವೆ. ಬಟ್ ಡ್ರಿಪ್ಪಷ್ಟು ನಾವು ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ, ಬರೀ ಬುಡಕ್ಕಷ್ಟೇ ನಾವು ನೀರು ಕೊಟ್ಟಂಗಾಗುತ್ತೆ. ಆವಾಗ ಒಂದು ಸ್ವಲ್ಪ ಬೇರೆ ಅಕ್ಕಪಕ್ಕದಲ್ಲಿ ನೆಲ ಡ್ರೈ ಇದ್ದಾಗ ನೀರೆಲ್ಲ ಹಿರ್ಕೊಂಡ್ಬಿಡುತ್ತೆ, ಗಿಡಗಳಿಗೆ ಸಿಗೋದಿಲ್ಲ ಅನ್ನೋತಕ್ಕಂಥ ಕಾನ್ಸೆಪ್ಟ್ ಇರೋದು. ಸೊ ಎರಡೂ ಕೂಡ ಒಳ್ಳೆಯದೇ, ಒಟ್ಟಲ್ಲಿ ನೀರು ಕೊಡಬೇಕು. ನೆಕ್ಸ್ಟ್ ಇದರಲ್ಲಿ ಏನೋ ಒಂದು ಇದನ್ನು ಉಗ್ಗಿದ್ದಾರೆ ಅಂತಂದರೆ, ಇವರು ಇದನ್ನು ಬೆಳೆದು ಇದನ್ನು ರೋಟ್ರಿ ಹೊಡೆದು ಹಸಿರೆಲೆ ಗೊಬ್ಬರ ಮಾಡೋದಕ್ಕೆ ಹಾಕಿರಂಗೆ ಕಾಣ್ತಾರೆ ಮೋಸ್ಟ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತಂದರೆ, ಇವ್ರದ್ರಲ್ಲಿ ಕೆಲವೊಂದು ಗಿಡಗಳು ಸುಳಿ ರೋಗ ಬಂದು ಹೋಗಿದೆ. ಸುಳಿ ರೋಗ ಬಂದು ಹೋಗಿರ್ತಕ್ಕಂಥ ಈ ಗಿಡಗಳನ್ನು ನಾವು ಕಡಿದು ಬೇರೆ ಸಸಿಗಳನ್ನು ನೆಡಬೇಕಾ, ಅಥವಾ ಅದನ್ನೇ ಹಾಗೆ ಬಿಟ್ಟು ಬೆಳೆಸೋದ್ರಿಂದ ನಮಗೆ ಮತ್ತೆ ಇಳುವರಿ ಬರುತ್ತಾ ಅನ್ನೋದೊಂದು ಡೌಟ್ ಇದೆ ನನಗೆ. ನೋಡಿ ಇಲ್ಲಿ ಇದೇನಿದೆ ಅಲ್ಲ, ಇದು ಒಂದು ಮರದಲ್ಲಿ ಇವಾಗ ಆಲ್ರೆಡಿ ಇವರೆಲ್ಲ ಈ ಥರ ಒಂದಿಷ್ಟು ಪಾಯಿಂಟ್ಗಳನ್ನು ಮಾಡಿದ್ದಾರೆ ಬಣ್ಣನ ಹಚ್ಚಿ. ಈ ಒಂದು ಗಿಡ ಏನಾಗಿದೆ ನೋಡಿ, ಇದು ಇವಾಗ ಇದಷ್ಟು ಈ ಥರ ಒಂದು ಹೋಗಿರ್ತಕ್ಕಂಥವ್ರೆ ಸುಳಿ ಒಳಗಡೆ ಬಂದಿದೆ. ಇದರಿಂದ ಇವ್ರಿಗೆ ಇಳುವರಿ ಸಿಗುತ್ತಾ ಫ್ಯೂಚರಲ್ಲಿ ಅಂತಕ್ಕಂಥದ್ದು ನನಗೊಂದು ಡೌಟು, ಪ್ರಶ್ನೆ ಕಾಡ್ತಾ ಇದೆ. ಸೊ ಇಲ್ಲೊಂದು ಗಿಡಕ್ಕೂ ಕೂಡ ಇದೇ ಥರ ಇವರು ಬಣ್ಣ ಹಚ್ಚಿದ್ದಾರೆ. ಇದರಲ್ಲೂ ಏನೋ ಒಂದು ಇಶ್ಯೂ ಇದೆ ಅಂತ ಅರ್ಥ. ಸೊ ಅಲ್ಲೊಂದಕ್ಕೂ ಪಾಯಿಂಟ್ ಮಾಡಿದ್ದಾರೆ. ಸೊ ಇವರು ಕೆಲವೊಂದು ಗಿಡಗಳಿಗೆಲ್ಲ ಈ ಥರ ಪಾಯಿಂಟ್ ಔಟ್ ಮಾಡಿಬಿಟ್ಟು ಚೆಕ್ ಮಾಡ್ತಾಯಿದ್ದಾರೆ. ಸೊ ಇವರೆಲ್ಲ ಎಷ್ಟು ಟ್ಯಾಲೆಂಟೆಡ್ ಪೀಪಲ್ಸ್ ನೋಡಿ, ಇದರಲ್ಲೇ ಅರ್ಥ ಆಗ್ತಾಯಿದೆ. ಅಂದರೆ ನಾವು ಗಿಡಗಳನ್ನು ಯಾವ ಥರ ಚೆಕ್ ಮಾಡಬೇಕು, ಅದಕ್ಕೆ ಯಾವ ಥರ ಒಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್ಗಳು ಕೊಡಬೇಕು ಅನ್ನೋದಕ್ಕೋಸ್ಕರ ಗುರುತು ಮಾಡ್ಕೊಳೋಕ್ಕೆ ಈ ಒಂದು ಐಡಿಯಾ ಮಾಡಿದ್ದಾರೆ. ನಿಮಗೆ ಇದು ಇಷ್ಟ ಆದರೆ ನೀವು ಈ ಥರ ಕಂಟಿನ್ಯೂ ಮಾಡ್ಬೋದು. ಸೊ ಇದರಲ್ಲೂ ಕೂಡ ಇವಾಗ ಹಿಂಗಾರ ಬಿಡ್ತಾ ಇದೆ. ಚೆನ್ನಾಗಿದೆ ಒಂಥರ ಐಡಿಯಾಸ್ ಎಲ್ಲ. ಸೊ ಇವಾಗ ನಿಮ್ಮೂರಲ್ಲಿ ಒಂದು ಎಕರೆಗೆ ಎಷ್ಟು ಇಳುವರಿ ತೆಗಿತಿದ್ದೀರಾ ಒಂದು ಅಡಿಕೆಗೆ ಅನ್ನೋದು ನನಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಒಂದು ಅಡಿಕೆ ಗಿಡನ ನಾವು ಎಷ್ಟು ವರ್ಷ ಬೆಳೆಸಬೇಕು, ಅದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ನನಗೆ ಒಂದು ಐಡಿಯಾ ಕೊಡಿ. ಇದು ಮ್ಯಾನೇಜ್ಮೆಂಟೆಲ್ಲ ತುಂಬ ಚೆನ್ನಾಗಿದೆ. ಸೆಂಟ್ರಲ್ಲಿ ಓಡಾಡೋಕ್ಕೆ ಹಾದಿ ಮಾಡ್ಕೊಂಡಿದ್ದಾರೆ.
ಇದು ಏರಿಯಿಂದ ಡೈರೆಕ್ಟ್ ಇಳಿದ್ರೆ ಅಲ್ಲಿ ತನಕನೂ ಹೋಗುತ್ತೆ. ಸೊ ಸ್ಪ್ರಿಂಕ್ಲರು ಜೊತೆಗೆ ಜೆಟ್ಟು ಎರಡೂ ಇದೆ. ಸೊ ಇದಕ್ಕೆ ಈ ಥರ ಏನಿದೆಯಲ್ಲ ಇದು ಹರಿಗಳು ಯಾವ ಕಾರಣಕ್ಕೆ ಈ ಥರ ಉದುರುತ್ತೆ ಅಂದರೆ ಏನಾದ್ರು ಕ್ಯಾಲ್ಶಿಯಮ್ಮು ಅಥವಾ ಮೈಕ್ರೋನ್ಯೂಟ್ರಿಯನ್ಸ್ ಡಿಫಿಷಿಯನ್ಸಿಯಿಂದನಾ ಅಥವಾ ಇಷ್ಟು ನ್ಯಾಚುರಲ್ ಅಂತಂದ್ರ ಕಡೆ ಸ್ವಲ್ಪ ಡೌಟ್ ಇದೆ. ಸೊ ಶುಂಠಿದಾದರೆ ನಂಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ತಿಳುವಳಿಕೆ ಇದೆ, ಬಟ್ ಇದ್ರ ಬಗ್ಗೆ ಏನು ಅಷ್ಟು ತಿಳ್ಕೊಂಡಿಲ್ಲ. ಸೊ ಹಾಗಾಗಿ ಕೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟು ಇನ್ನೊಂದು 2-3 ವೀಡಿಯೋಸಲ್ಲಿ ನಾನು ಕೂಡ ಸ್ವಲ್ಪ ಸ್ಟಡಿ ಮಾಡಿ ಯಾವ ಥರ ಏನು ಮಾಡಬೇಕು ಅನ್ನೋದ್ರ ಕಡೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.